ಅಮ್ಮ, ಇದು ಯಾವುದೋ ಒಂದು ಹಳೆ ಮನೆ ನನ್ನ ಫ್ರೆಂಡ್ ಮನೆ ಮಾತಾಡಿದ್ದೀನಿ. ಯಾರನ್ನ ಕೇಳಿದ್ರು ಆ ಮನೆನ ಬಿಡ್ಬೇಕು 3 ತಿಂಗಳು ಅಂತ ಹೇಳ್ಬಿಟ್ಟು ಪೂರೈತರು ಹೇಳಿದ್ರು. ಆ ಮನೆ ಒಳಗಡೆ ಕಾಗೆ ನುಗ್ಗಿತ್ತು. ಅದಕ್ಕೇನೆ ಇನ್ನು ಬೇರೆ ಮನೆ ನಮಗೆ ಸೆಟ್ ಆಗಲಿಲ್ಲ. ಅದಕ್ಕೇನೆ ಈ ಮನೆಗೆ ಹೋಯ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಏನೋ ಒಂದು ಸುಳ್ಳು ಹೇಳ್ಬೇಕು ಕಣಮ್ಮ. ಸರಿನಾ? ಸುಮ್ಮನೆ ಆಮೇಕಿಂದ ಹಂಗೆ ಹಿಂಗೆ ಅಂತ ಒಬ್ಬೊಬ್ರು ನಂದು ಹೇಳಕ್ ಹೋಗ್ಬೇಡಿ. ಈಗ ಹೋಯ್ತಿರೋದು ಚಿಕ್ಕ ಮನೆ, ನನ್ನ ಫ್ರೆಂಡ್ ಮನೆ. ಅವನ ಹತ್ರ ಒಪ್ಸಿ ಮಾಡಿ ಅವ್ರದ್ದು ಹಳೆ ಮನೆಗೆ ಹೋಯ್ತಾ ಇದ್ದೀವಿ. ಈಗ ಅಡ್ಜಸ್ಟ್ ಮಾಡ್ಕೊಂಡ್ಲೇಬೇಕಲ್ವಾ? ಯಾವ ಮನೆನೋ ಯಾವ ಕತೆನೋ ಇನ್ನೇನು ಎಲ್ಲ ಆಯ್ತಲ್ಲ. ಬೆಂಗಳೂರಾಗಿದ್ದ ಅಪ್ಪು ನುಡ್ಕಿದ್ದು ಆಯ್ತು. ಸಮಸ್ಯೆ ಪರಿಹಾರ ಸಿಗ್ಲೂ ಇಲ್ಲ, ಏನೂ ಇಲ್ಲ. ಹಿಂಗೆ ನಮ್ಮ ಕರ್ಮಕ್ಕೆ ಇರೋದು ಇದೊಂದೇ ದಾರಿ. ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದೇ ನಿನಗೆ ದಾರಿ ಇರೋದು. ಅಮ್ಮ, ಹಳ್ಳಿನ ಬಿಟ್ಟು ಬೇರೆ ಎಲ್ಲೂ ನಮಗೆ ಜೀವನ ಮಾಡೋಷ್ಟು ನಮ್ಮ ಹತ್ರ ಕಾಸಿಲ್ಲ. ಸರಿನಾ? ಇರೋ ಕಾಸುಗಳೆಲ್ಲ ಮಜಾ ಮಾಡ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಎಲ್ಲಿಂದ ಬರ್ತವೆ? ಅಮ್ಮ, ಹೆಂಗೋ ನೋಡಿರಿ, ಅಡ್ಜಸ್ಟ್ ಮಾಡ್ಕೊಂಡು ಮನೆಗೆ ಒಂದು ಸ್ವಲ್ಪ ದಿನ ಇರೋಣ. ನೋಡೋಣ. ನಾನು ಸ್ವಲ್ಪ ದಿನ ಹೋಗ್ಬಿಟ್ಟು ನಮ್ಮ ಅಪ್ಪ ಎಲ್ಲೈತಿ ಅಂತ ಹುಡ್ಕಾಡ್ತೀನಿ. ನಮ್ಮಪ್ಪ ದುಡ್ಡೆಲ್ಲ ಏನು ಮಾಡ್ತು, ಸಾಲ ಯಾಕೆ ಮಾಡ್ತು ಅಂತ ಗೊತ್ತಾದ್ರೆ ಆಮೇಕಿಂದ ಹೆಂಗೋ ತೀರಿಸ್ದಂಗೆ ಆಯ್ತದೆ. ಮಗ ಇವಾಗ ನಾವು ಚಿಕ್ಕ ಮನೆಗೆ ಹೋಗ್ಬಿಟ್ರೆ ಮರ್ಯಾದೆ ಇರ್ತದ ಮಗ? ಜನ ಎಲ್ಲ ಏನು ಅನ್ಕೊಳಕಿಲ್ಲ ಹೇಳು. ನೋಡಪ್ಪ ಮೆರ್ಕಂಡ್ ಬಿದ್ದಿದ್ವು ಇವಾಗ ಎಂತ ಮನೆಯಾಗವ್ರಿ ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲ ಆಡ್ಕೊಳಕಿಲ್ವಾ? ಆಡ್ಕೊಳ್ಳೋರ್ ಬಾಯಿಗೆ ಅದೇನೋ ಹಗ್ಗಾಗೋಯ್ತೀವಿ ನಾವಂತೂ. ಇದೆಲ್ಲ ಬೇಕೇನ ಮಗ ನಮಗೆ? ಬ್ಯಾಡ ಸುಮ್ಕಿರ್ಲ. ಬೇರೆ ಯಾವ್ದನ ಒಂದು ವ್ಯವಸ್ಥೆ ಮಾಡ್ಲಾ ನೀನು? ಯಾವ್ದನ ಸಂದಕ್ಕಿರೋ ಮನೆ ನೀನು ನೋಡ್ಲಾ? ಚಿಕ್ಕ ಮನೆ ಆ ಮನೆ ಈ ಮನೆ ಅಂದ್ಬಿಟ್ರೆ ಹೆಂಗಿರೋದ ಹೇಳ ಅಣ್ಣ? ಚಿಕ್ಕ ಮನೆನಾಗ ಮನೆ ಕಳಕಾಯ್ತದ? ಓ, ಚಿಕ್ಕ ಮನೆನಾಗ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇರಕಾಯ್ತದೆ? ದೊಡ್ಡ ಮನೆಗೆ ಇದ್ದಿದ್ದು ಅಭ್ಯಾಸ ಆಗೋಗ್ಬಿಟ್ಟೈತಲ್ಲ. ಈಗ ಸಣ್ಣ ಮನೆ ಅಂದ್ರೆ ಹೆಂಗೆ ಹೇಳು? ನೋಡಿ, ನಾನು ಯೋಗ್ಯತೆಗೆ ಸಿಕ್ಕಿರೋ ಅಂಥದ್ದು ಇದೇ ಮನೆ. ಇದಕ್ಕಿನ್ನೂ ಯಾರಿಗಾನ ಸಂದಕ್ಕೆ ಯೋಗ್ಯತೆ ಇದ್ರೆ ಇದಿರಲ್ಲ ನೀವೇನಿಯ ಯಾವ್ದನ ಒಂದು ಮನೆ ಸೆಲೆಕ್ಷನ್ ಮಾಡಿ. ಯಾವ ಸೆಲೆಕ್ಷನ್ ಮಾಡಿದ್ರು ಅದಕ್ಕೆ ನೀವು ಹೋಗೋಣ. ನಮಗೂ ತುಪ್ಪಾಕಕ್ಕೆ ಯಾರೂ ಇಲ್ಲ. ಆದ್ರಾಗೂ ನೀವು ಪುಕ್ಸಟ್ಟೆ ಮನೆ ಕೊಡಬೇಕು ಅಂತಂದ್ರೆ ಸುಮ್ಕಿನ? ಪುಕ್ಸಟ್ಟೆ ಯಾನನ್ ಮಗ ಕೊಟ್ಟಲ್ ಮನೆಯ ನಿಮಗೆ? ಪಾಪ ಅವ್ನು ಏನೋ ಆತ ಫ್ರೆಂಡು ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳಿದೀನಿ, ಹಿಂಗೆ ಕಾಗೆ ನುಗ್ಗಿತು ಕಣ ಮಗ, ಹಂಗೆ ಹಿಂಗೆ ಅಂದಿದ್ದಕ್ಕೆ ಸರಿ ಬಿಡು 3 ತಿಂಗಳು ತಾನೇ ಫ್ರೀ ಆಗಿದ್ಕ ಅಂತ ಹೇಳವನೇ. ಸರಿ ತಕ, ಇನ್ನೇನು ಮಾಡಕಾಯ್ತದ? ನಮ್ದಾಗೂ ಕಾಸಿಲ್ಲ. ನಿಮ್ಮ ಅಪ್ಪನ ಮುನ್ನ ನಡು ಬೀದಿನಾಗ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲ ಓಪರ್ ನನ್ನ ಮಗ. ಹಿಂಗೆ ಕುಂತ್ಕೊಂಡ್ರೆ ನಾವು ಜೀವನ ಪೂರ್ತಿ ಹಿಂಗೇನೇ ಇರಬೇಕಾಯ್ತದೆ. ನಮ್ಗೆ ಯಾರೇನೂ ತುಪ್ಪ ಹಾಕಿಲ್ಲ ನಮಗೆ. ಯಾವುದೋ ಒಂದು ಮನೆ ಸಿಕ್ಕೈತಲ್ಲ, ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಾ. ಆಮೇಕಿಂದ ಅಷ್ಟೊಳಗಡೆ ನಿಮ್ಮಪ್ಪ ಎಲ್ಲವನು ಹತ್ತಳ ಬಿತ್ತಳ ಪಾತಾಳಕ್ಕೆ ಮಾಡಿಕೊಂಡಿದ್ರು. ನನ್ನ ಮಗನ ಜೊಟ್ಟು ಹಿಡ್ಕೊಂಡು ಎತ್ಕೊಂಡು ಬರ್ತೀನಿ ಮ್ಯಾಲ್ಗಡಿಕೆ. 3 ತಿಂಗಳ ಒಳಗಡೆ ಏನಾರ ಒಂದು ಮಾಡೋಣ. ಸರಿ, ಈಗ ಹೇಳಿದ್ರೆ ನೆನಪೈತಾನೆ, ಮನೆ ಒಳಗಡೆ ಕಾಗೆ ನುಗ್ಗೈತೆ. ಅದಕ್ಕೆ ನಮ್ಗೆ ಪೂರೈತರು ಹೇಳಿದ್ರು 3 ತಿಂಗಳು ಮನೆ ಬಿಡು ಅಂತ. ಅದಕ್ಕೆ ಬಿಡ್ತಾ ಇದೀವಿ. ಇದೇನೇ ನಿಯ ಮನೆ? ಇದೇ ಮನೆಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಮನೆ ತರನೇ ಒಂಥರ ಗುಡಿಸ್ಲು ತರನೇ ನೀವು ಐತೆ ಮಗ. ಇದೇನ್ ಮನೆನೆಲ್ಲ ಇದು? ಒಳ್ಳೆ ಕಾಗೆ ಗುಡಿಸ್ಲಿದ್ದಂಗ ಐತಲ್ಲ ಇದು. ಹೇಳುದ್ನಲ್ಲಮ್ಮ, ನಮ್ ಯೋಗ್ಯತೆ ಇದಕ್ಕಿನ್ನೂ ದೊಡ್ಡದಾಗಿರೋದು ಯಾವ್ದು ಸಿಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮುಂದೆಗಡೆ ಸ್ವಲ್ಪ ಇದಾಕವ್ರ, ಹಿಂದೆಗಡೆ ಎಲ್ಲ ಮಣ್ಣಿನ ಮನೆ ಸಂದಕ್ಕೆ ಐತಿ ಹೇಳು. ನಾನು ನೋಡಿದ್ದೆ ನನ್ನ ಫ್ರೆಂಡ್ ಜೊತೆ ಇದ್ದಾಗ. ಈಗ ಸದ್ಯಕ್ಕೆ ಒಳಗಡೆ ಬನ್ನಿ. ಈಗ ಸದ್ಯಕ್ಕೆ ಬಂದ್ರೆ ಒಳಗಡೆ ನೀನಿಯ ಹೆಂಗೋನೂ ಮ್ಯಾನೇಜ್ ಮಾಡೋಣ. ಅದು ಇದು ಹೇಳಿ ಯಾರನ್ನ ಬಂದ್ರೆ. ನೋಡಮ್ಮ, ನಿಮ್ಗೆ ಏನಾರ ಇನ್ನೂ ದೊಡ್ಡ ಮನೆ ಬೇಕು ಅಂದ್ರೆ ನಿಮ್ಗೆ ಯಾರನ್ನ ಗೊತ್ತಿರೋ ಇದ್ರೆ ಅವ್ರನ್ನೇ ಹೋಗಿ ಕೇಳು. ನಿಂಗೆ ಆ ಊರ್ ಸಾವುಕಾರ ಈ ಊರ್ ಸಾವುಕಾರಗಳೆಲ್ಲ ಗೊತ್ತಲ್ಲ, ಒಂದು ಸ್ವಲ್ಪ ಕೇಳು, ಸಹಾಯ ಕೇಳು. ಯಾರನ್ನ ಸಹಾಯ ಮಾಡಿದ್ರು ಮಾಡ್ಬೋದೇನೋ. ಇಲ್ಲಾಂದ್ರೆ 3 ತಿಂಗಳು ಇದೇ ಮನೆಗೆ ಇರ್ಬೇಕಾಯ್ತದೆ. ನೋಡೋಣ, ಕೇಳ್ತೀನಿ. ಈ ಮನೆಗಿರೋಂಥ ಗತಿ ಬರ್ತೈತೆ ಈ ಬಂಗಾರಮ್ಮಂಗೆ ಅಂತ ಅನ್ಕೊಂಡಿರ್ಲಿಲ್ಲ. ಎಂಥ ಗತಿ ಬಂದ್ಬಿಡ್ತು ಕಣ ಮಗ. ಈ ಗುಡಿಸ್ಲು ಮನೆಗೆ ಇರ್ತೀನಿ ಅಂತ ಯಾವ ಕನ್ಸಾಗೂ ಅನ್ಕೊಂಡಿರ್ಲಿಲ್ಲ. ಒಂದು ಹೊತ್ತು ಊಟ ಇದ್ರೂ ಪರವಾಗಿಲ್ಲ, ಸಂದಾಕಿರ ಮನೆಗಿರ್ಬೇಕು ಅಂತ ನನಗೆ ಬಲ ಆಸೆ ಇದ್ದಿದ್ದು. ಎಂಥ ಕತೆ ಆಗೋಗ್ಬಿಡ್ತು. ಸರಿ ನೋಡಿ, ಏನು ಮಾಡೋಕ್ಕಾಯ್ತದೆ? ಚೀ ಚಿ ಚಿ ಚಿ, ಈ ಮನೆಗಿರ್ಬೇಕಾ? ಥು, ನೋಡಕೊಳ್ಳೆ ಹೆಂಗೈತೆ ಈ ಮನೆ ಅಂತ ಹೇಳಿದ್ರೆ ಇರಿಟೇಷನ್ ಆಯ್ತದೆ. ಈ ಮನೆ ಒಳಗಡೆ ಹೆಂಗಪ್ಪ ಇರೋದು ನಾವು 5 ಜನ? ಥು ಮಗ, ನಮ್ಮ ಮನೆ ಇತ್ತಲ್ಲ ಅದಕ್ಕಿನ್ನೂ ಕೆಡ್ದಾಗೈತಲ್ವೇ ನಮಗ ಈ ಮನೆ? ನೋಡು. ಹ್ಞೂ ಕಣಮ್ಮ, ನಾವಿದ್ದಿದ್ದು ಮನೆ ಏನೇ ಸಂದಾಕಿತ್ತು ಕಣಮ್ಮ. ಭಾಳ ಅಂದ್ರೆ ಭಾಳ ಕೆಡ್ದಾಗೈತೆ ಕಣಮ್ಮ ಈ ಮನೆ ಅಂತಂದ್ರೆ. ನೋಡಕ್ಕೆ ನೋಡು ಹೆಂಗೈತೆ, ಉಗಿಯ ಕ್ಯಾಂಡಿಡ್ ಬರೋಕ್ಕೆಲ್ಲ ಈ ಮನೆ ನೋಡ್ತಾ ಇದ್ರೆ ನಂಗೇನಿಯ ಈ ಮನೆಯಾಗಿರ್ಬೇಕಾ ನಾವು? ಅಮ್ಮ, ಎಂಥ ಕತೆ ಮಾಡ್ಕೊಬಿಟ್ವಿ ಕಣಮ್ಮ. ಅಲ್ಲಿರೋ ಮನೆಯೆಲ್ಲ ಮಾರ್ಬಿಟ್ಟು ಈ ಊರೇನೋ ದೊಡ್ಡದಾಗಿ ನಮ್ಮನ್ನು ಸಾಕತ್ತಾರೆ ಅಂತ ಬಂದ್ರೆ ಇಂಥ ಗತಿ ಬಂತಲ್ಲಮ್ಮ ನಮ್ಗಂತೂ. ಮಗ, ಒಂದು 2 ದಿನ ಯೋಚನೆ ಮಾಡು. ಈ ಬ್ಯಾಡ ಅಂದರೆ ಅಕೌಂಟಾಗ ಹೊಸಿ ದುಡ್ಡೈತೆ, ಹೆಂಗನ ಮಾಡಿ ಬಿಡಿಸ್ಕೊಂಡು ಹೊಂಟೋಗ್ಬಿಡೋಣ. ಯಾಕೆ ಬೇಕಲ್ಲ ನಮ್ಗೆ ಇವ್ರ ಸಹವಾಸ? ಹಿಂಗೆಲ್ಲ ಬೀದಿ ಅಲ್ಕೊಂಡು ನಾಯಿಗಳು ನರಿಗಳು ಥರ ಇರೋಂಥ ಜೀವನ ನಮ್ಗೆ ಹಾಕ್ಲಬೇಕು ಗುಡಿಸ್ಲುನಾಗ? ಅದನ್ನು ಅಲ್ಲ, ಹೆಂಗಿದ್ದೋಳು ಹೆಂಗೆ ಕೆಳಗೆ ಬಿದ್ದೋಗ್ಬಿಟ್ಟು ನೋಡ್ದ. ಅದಕ್ಕೆ ಹೇಳೋದು, ಟೈಮು ಕಣ, ಯಾರನ್ನ ಏನು ಮಾಡೋಕ್ಕಾಗಿಲ್ಲ. ಟೈಮು ಹೆಂಗೆ ಬೇಕಾದ್ರೆ ನಮ್ಮನ್ನು ಆಟ ಆಡಿಸ್ತದೆ ಕಣ. ನೋಡಿ ಹೆಂಗೆ ಆಟ ಆಡಿಸ್ಬಿಡ್ತೇವೆ ನಮ್ಮನ್ನು ಟೈಮು. ಸರಿ ಬಾ, ಒಳಗಡೆಗೆ ಬಾ. ಹೋಗೋದು ಹೆಂಗೈತೆ ಪಸಂದವಾಗೈತೆ ನೋಡಿ, 2 ಗಂಟೆ ಇದ್ದು ಆಮೇಲೆ ಹೊಂಟ್ಬಿಡೋಣ. ಹ್ಞೂ ಕಣಮ್ಮ, ಅದೇ ನಿನ್ನ ಮೇಲು ಸುಮ್ಕೆ ನೀನು ಎಂತಾನೆ ಮಾಡೋಕ್ಕಾಯ್ತದೆ ಹೇಳಿನ. ನೋಡಿ ಹೋಗೋಣ. ಅಮ್ಮ, ಏನಮ್ಮ ಒಳಗಡೆ ಇದೊಂದೇ ರೂಮೇ ಇರೋದು. ಇಲ್ಲೇ ಹಾಸ್ಕೊಂಡು ಎಲ್ಲರೂ ಮನಿಕೋಬೇಕು. ಒಂದು ಅಡುಗೆ ಮನೆ ಐತೆ, ಒಂದು ಬಚ್ಚಲು ಮನೆ ಐತೆ. ಏನು ಮಾಡ್ತೀಯ ಮಗಳೇ? ನಮ್ಗೆ ಯಾವುದು ದಾರಿನೇ ಸಿಗ್ತಾ ಇಲ್ವಲ್ಲ. ಈಗ ಏನು ಮಾಡ್ತೀಯ ಹೇಳು? ಯಾವ್ದನ್ನ ದಾರಿ ಸಿಕ್ಕಿದ್ರೆ ಏನೂ ಆಗೋದು. ನಮ್ಗೆ ಯಾವುದು ದಾರಿನೇ ಸಿಗ್ತಾ ಇಲ್ಲ ನಮಗೆ. ಒಳ್ಳೆ ಕತೆ. ಇವಾಗ ಏನು ಮಾಡೋದು ಏನು ಬಿಡೋದು ಗೊತ್ತಾಯ್ತಿಲ್ಲ. ಈ ಮನೆಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು, ಇಲ್ಲ ಬೇರೆ ಮನೆ ಯಾರನ್ನ ಕೊಡ್ತಾರೇನೋ ಕೇಳಬೇಕು. ನಮ್ಗೀಗ ಬೇರೆ ಮನೆ ಕೊಡೋರು ಯಾರು? ಪಕ್ಕದೂರು ಸಾವುಕಾರ ಅವನಲ್ಲ, ಅವನ ಹತ್ರ ಹೋಗಿ ವಿಚಾರಿಸ್ಕೊಂಬಿಟ್ಟು ಬರ್ತೀನಿ ನಾನು. ಸರಿನಾ? ಈ ಗುಡಿಸ್ಲು ಮನೆಗೆ ಇಂಥ ಮನೆಗೆ ನಮ್ಮ ಕೈಲಿ ಇರೋಕ್ಕಾಗಕ್ಕಿಲ್ಲ ಬಿಡು. 3 ತಿಂಗಳು ಅಂದರೆ ಸುಮ್ಕಿನ? ನಿಮ್ಮ ಅಣ್ಣನ ಯೋಗ್ಯತೆ ನೋಡ್ದೆ ಎಂಥದ್ದು ಅಂತ. ನಿಮ್ಮ ಅಣ್ಣ ಎಂಥ ಮನೆ ನುಡ್ಕವನೆ ಅಂತ. ನಿಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಇಂಥ ಲೋಕಲ್ ನನ್ನ ಮಕ್ಕಳೇನೆ. ಬೀಗ್ರೆ, ನೀವು ಮನೆ ಮಾರಾಕ್ಲಿಲ್ಲ ಅಂದರೆ ನಿಮ್ಮ ಮನೆಗೆ ಹೋಗ್ಬಿಟ್ಟು ನಾವೇ ಇರ್ಬೋದಿತ್ತ ನಿಮ್ಮ ಮನೆಗೆ? ಹಾಂ,
ಒಳ್ಳೆ ಕತೆ ಆಗೋಗ್ಬಿಡ್ತು ಇವಾಗ. ಈಗ ಯಾವ ಮನೇನು ಇಲ್ದಿದಂಗೆ ಅಬ್ಬೆ ಪಾಲಿಗಳದಂಗೆ ಆಗೋಗ್ಬಿಟ್ವಿ. ನನ್ನ ಗಂಡ ಮಾಡಿದ್ದೊಂದು ಒಪ್ಪಿಗೆ ಎಂಥ ಗತಿ ಬಂದ್ಬಿಡ್ತು ನೋಡಿ. ಬಿಗ್ರೆ ಕುಂತ್ಕೊಂಡ್ರಿ, ನನಗೆ ಪಕ್ಕದವ್ರು ಸಾವುಕಾರ ಗೊತ್ತು, ಹೋಗ್ಬಿಟ್ಟು ಒಂದು ಹೆಜ್ಜೆ ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ಸರಿನೇ? ಏನಾರ ಸಹಾಯ ಗಿಹಾಯ ಮಾಡ್ತಾನೆ ನನಗೆ ನೋಡಿ ಕೇಳ್ತೀನಿ. ಸರಿ ಆಯಿತು ಬೀಗ್ರೆ. ಮಗಳೇ ನೋಡ್ಕೊತಾ ಬರ್ತೀನಿ. ನಮ್ಮ ಅಮ್ಮ ನೋಡ್ಕೊತದೆ, ನಮ್ಮ ಅಮ್ಮ ನೋಡ್ಕೊತದೆ, ನಮ್ಮ ಅಮ್ಮ ನಾನು ಕೋಟಿ ಮಾಡಿಕೈತೆ, 1000 ಕೋಟಿ ಮಾಡಿಕೈತೆ ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಂದಲ್ಲ. ಇವತ್ತು ನೋಡ್ದೆ ನಮ್ಮ ಪರಿಸ್ಥಿತಿ ಹಂಗೈತೆ ಅಂತ ಹೇಳ್ಬಿಟ್ಟು ಅಬ್ಬೆಪಾಲಿ ಪರಿಸ್ಥಿತಿ ನಮ್ದು. ಇಂಥ ಪರಿಸ್ಥಿತಿ ನಮಗೆ ಬೇಕಿತ್ತ ನಮಗೆ. ಹೆಂಗೋ ಆರಾಮಾಗಿ ನಮ್ಮ ಮನೆಗೆ ಇದ್ದಿದ್ರೆ ನಿಮ್ದೇ ಇರ್ತಾ ಇರ್ಲಿಲ್ವಾ? ಏನೋ ನಿಮ್ಮನ್ನ ನಂಬ್ಕೊಂಡು ಎಲ್ಲ ಮಾರ್ಕೊಂಬಿಟ್ಟು ಬಂದಿದ್ದಕ್ಕೂ ಸರಿ ಆಯ್ತು ನನಗಂತೂ. ಇನ್ನು ಇಂಥ ಕಷ್ಟ ದಿನ ಕೊಡಬೇಕು ಅಂತ ಹೇಳ್ಬಿಟ್ಟು ಇನ್ನು ಹಿಂಗೇನಿಯ ಕೊರಿಕೊಂಡು ಕುಂತ್ಕೊಳಕಾಯ್ತದ ಹೇಳು? ಇನ್ನು ದಿನ ಅಂತ ಕೊರಿಕೊಂಡು ಕುಂತ್ಕೊಳಕಾಯ್ತದೆ? ನಿಮ್ಮ ಅಪ್ಪನ ಮೇಲೆ ಕೇಸ್ ಗೀಸ್ ಹಾಕದ್ ಬಿಟ್ಬಿಟ್ಟು ನೀವು ಎಲ್ಲೋದ್ನ ಓದ ನಿಮ್ಮ ಅಪ್ಪ ನೀವು ಅನ್ಭವಿಸ್ತಾ ಇದ್ದೀರಾ? ಇದೆಲ್ಲ ಬೇಕಿತ್ತಾ ಹೇಳು? ನಂಗೇನು ಗೊತ್ತಿತ್ತು ಹಿಂಗೆಲ್ಲ ಆಯ್ತದೆ ಅಂತ. ನಮ್ಮ ಅಪ್ಪ ಹಿಂಗೆಲ್ಲ ಮೋಸ ಮಾಡ್ಬಿಟ್ಟು ಯಾವಳನ್ನ ಕರ್ಕೊಂಡು ಹೊಂಟೋಗ್ಬಿಡ್ತದೆ ಅಂತ ನನಗೇನು ಗೊತ್ತಿತ್ತಾ? ನಾ ಅಂತಾನೆ ಏನು ಮಾಡಲಿ ಹೇಳು? ನನ್ನ ಕಷ್ಟ ನನಗೆ. ಈಗ ಈ ಮನೆಯಾಗೆ ಒಂದೇ ಒಂದು ರೂಮಾಗಿ ಬದುಕಬೇಕು ಅಂದರೆ ಎಂಥ ಕಷ್ಟ ಆಯ್ತಾಯ್ತು ನನಗೂ ಗೊತ್ತು. ಇಂಥ ಗೊತ್ತಿ ಯಾರಿಗೂ ಬರೋದು ಬೇಡ. ಸರಿ ಬಿಡಿ. ನಾನು ಹೋಗ್ಬಿಟ್ಟು ಈಚೆ ಕಡೆ ಕುಂತ್ಕೊತೀನಿ. ನನಗೂ ಒಳಗಡೆ ಕುಂತ್ಕೊಂಡು ಸಾಕಾಗೋಯ್ತದೆ ಈ ಮನೆಗೆ. ಇದೇನು ಅರಮನೆ? ನನ್ನ ರೂಮ್ ಇತ್ತಲ್ಲ ನಮ್ಮ ಮನೆಯಾಗೆ ಅಷ್ಟೊಂದು ಇಲ್ವಲ್ಲ ಈ ರೂಮು. ಈ ಮನೆ ನನಗೆ ಯಾವ್ಯಾವ ಕಡೆಯಿಂದನೂ ಇಷ್ಟ ಆಗಲಿಲ್ಲ ನನಗೆ. ನೀನು ಮಾಡಿದ ಅಲ್ಕ ಕೆಲ್ಸಕ್ಕೆ ಹೆಂಗಾಯ್ತು ಅಂತ ನೋಡ್ತೀನಾ? ಹೆಂಗೋ ಅಥವಾ ಇನ್ನೂ ಒಂದು ವಾರ ಅತ್ತಾಗೆ ಹಾಸ್ಟ್ಲು ಪಿ ಜಿ ಅನ್ಕೊಂಡು ಯಾವುದೋ ಹೋಟ್ಲು ಪಾಟ್ಲು ಅನ್ಕೊಂಡಿರ್ಬೋದಿತ್ತು. ನೀನು ಏನು ಮಾಡಿದೆ? ಎಲ್ಲ ಯಾಕೂಟ್ ಸಿಕ್ಬಿಟ್ಟೆ ಆತ ನೀನಂತೂ. ನಿನ್ಗೆ ಯಾಕೂಡ್ಸೋದೆ ಅಲ್ವಾ ನಿಂಗೆ ಕೆಲಸ? ನಿಂಗೆ ಏನು ಕೆಲಸ ಇರ್ತದೆ ನಿಂಗೆ? ದುಡ್ಡೆಲ್ಲ ಎತ್ಕೊಂಡೋಗಿ ಮಜಾ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟೆ. ಇವಾಗ ಈ ಗುಡಿಸ್ಲು ಮನೆಗೆ ಸಾಯಂಗಾಯ್ತು. ತಿರುಗಿ ಹುಡುಗಿಗೆ ಊಟಕ್ಕೂ ಎಷ್ಟು ಕಷ್ಟ ಆಯ್ತದೆ ಅಂತ ನಿನ್ಗೆ ಎಲ್ಲ ಗೊತ್ತು? ನಿನಗೇನಿಲ್ಲ ಗೊತ್ತು? ಬೇಕೂಪ ಇದ್ದಂಗೆ ದುಡ್ಡು ಕತ್ಕೊಂಡು ಹೋಗೋದು ಹೋಗ್ಬಿಟ್ಟು ಎಲ್ಲ ಮಜಾ ಮಾಡ್ಬಿಟ್ಟು ಇನ್ನು ಯಾಕೆ ನನ್ನ ತಂಗಿಗೆ ಹೇಳಿದ್ರು ಬೇಜಾರು ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಕೇವ್ನಿ. ಇನ್ನೇನ ನಮ್ಮ ಮನೆಯಾಗ ಒಂದು ಕುದಿಬೇಕು, ಅವಾಗ ಮಾತಾಡ್ತೀನಿ. ಇಷ್ಟು ಕಷ್ಟ ಇದ್ರು ಕುದಿಯೋಕೆ ಹೆಂಗೆ ಮನ್ಸು ಬರ್ತದೋ ಏನೋ. ಒಂದು ವಾರ ನೋಡಬೇಕು. ಒಂದು ವಾರ ನೋಡಿದ್ಮೇಲೆ ತಿರುಗಿ ಹಿಂಗೆ ಕುಂತ್ಕೊಳಕ್ಕೆ ಹಾಕಿಲ್ಲ ಅಲ್ವಾ? ಹಿಂಗೇನೆ ಒಂದು ವಾರ ಆಗಿದ ತಕ್ಷಣ ನೀನು ಯಾವ್ದನ್ನ ಕೆಲಸ ಹುಡಿಕೊಂಡು ಹೋಯ್ತಾ ಇರಬೇಕು. ಹಿಂಗೆ ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ಗಂಡಸ್ರೆಲ್ಲ ಹಿಂಗೆ ಕೂತ್ಕೊಬಿಟ್ರೆ ನಾವು ಇಲ್ಲಿ ತಂದಾಕೋರು ಯಾರು, ಮಾಡಾಕೋರು ಯಾರು? ಎಲ್ಲ ಮಗ ಹಿಂಗೆಲ್ಲ ದುಡ್ಕೊಂಡೇನೆ ತಿನ್ಬೇಕು ಅನ್ನಂಗಿದ್ರೆ ನಾವ್ ಯಾಕೆ ಇಲ್ಲಿಗೆ ಬರ್ಬೇಕಿತ್ತು? ಮುಗುತ್ ಬಿಸಾಕ ಹೊಂಟೋಗ್ಬಿಡಂತ. ಇವ್ರ ಮನೆಯಾಗ ಯಾರು ಬಾಳ್ತಾರೆ ಬಾರ್ಲಾ? ಇಂಥ ದರ್ಬೇಸಿ ನನ್ನ ಮಕ್ಳು ಮನೆಯಾಗ ಬಾಳಾಕ್ತಾರೆ ಹೋಗು. ನನಗಂತೂ ಒಸಿನೂ ಇಷ್ಟ ಇಲ್ಲ. ನನಗಂತೂ ಇವ್ರ ಮನೆಯಾಗಿರೋದೇ ನೆನೆಯ. ಯಪ್ಪ ನೋಡಿಲ್ಲ ಮಗ, ಅನ್ನಿಸ್ಕೊಂಡು ಮಾಡ್ಕೊಂಡು ಯಾರು ಬದುಕ್ತಾರೆ? ಹೋಗಿ ಆ ಮನೆಯ ಓನರ್ ಹತ್ರ ಕಾಲಿಗೆ ಬೀಳ್ತೀನಿ. ಇಲ್ಲ ನಮ್ಮ ಮನೆ ನಂಗೆ ವಾಪಸ್ ಬೇಕು ಕಣಣ್ಣ, ಹಿಂಗೆ ಆಗೋಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ, ಬೀದಿಗೆ ಬಂದ್ಬಿಟ್ಟಿದೀವಿ ಅಂತ. ಇಲ್ಲ ಊರಾಗ ಯಾವ್ದನ ಒಂದು ಹಳೆ ಮನೆ ಎತ್ಕೊಂಡು ಕಾಸು ಕಟ್ಕೊಂಡಿರ ನೋಡಿ. ಓಹೋ ಇವ್ರ ಥರ ಇವ್ರು ನಮ್ಮಷ್ಟು ಇಲ್ಲ ಕಣ ಮಗ. ಇವ್ರ ಹತ್ರ ಇವಾಗ ಎಲ್ಲ ಪಾಪರ್ ನನ್ನ ಮಕ್ಕಳು ಪಾಪರ ಎದ್ದೋಗ್ಬಿಟ್ಟವ್ರು ಇವಾಗ. ಇನ್ನು ಆವಯ್ಯ ಯಾವಳನ್ನ ಕಟ್ಕೊಂಡು ಓಡೋಗವನೆ. ಇನ್ನು ಬರೋದಂತೂ ಡೌಟೇ ನನ್ನ ಮಗ. ಇನ್ನು ಇವರಂತೂ ಅಬ್ಬೆ ಪಾಲಿಗಳ ಥರ ತಿರುಗ್ತಾನೆ ಇರಬೇಕು. ನಿನಗೆ ಸುಖ ಇರಲ್ಲ, ಏನೂ ಇರಲ್ಲ. ಏನಕ್ಕೆ ಬೇಕು ಹೇಳಿ ನಿನಗಿದೆಲ್ಲ ನನ್ವೆ? ನಡಿ ಸುಮ್ಕೇನಿಯ ಹೊಂಟೋಗ್ಬಿಡೋಣ ಸಾಕು ಸವಾಸ. ಅಮ್ಮ ಇಷ್ಟೇ ಕಾದಿದೀವಂತೆ. ಇನ್ನು ಸ್ವಲ್ಪ ದಿನಕ್ಕಾದ್ರೆ ಏನಾಯ್ತದೆ ಹೇಳು? ಸ್ವಲ್ಪ ದಿನ ತಾನೇ ಕಾಯನ, ಸುಮ್ಮನಿರು. ಏನಾಯ್ತದ ನೋಡ್ಬಿಟ್ಟು ಇನ್ನೊಂದು ತಿಂಗಳು ಇದ್ಬಿಟ್ಟು ನಾವು ಹೋಗೋಣ. ಇವಾಗ ಅಲ್ಲೋದ್ರೂ ದುಡಿಲೇಬೇಕಲ್ವ? ಇಲ್ಲೂ ದುಡಿಲೇಬೇಕಲ್ವಾ? ಬಿಡು, ಏನು ಮಾಡೋಕ್ಕಾಗಲ್ಲ. ಅಲ್ಲೇ ಒಂದು 3 ದಿನ ಇದ್ಬಿಟ್ಟು ಆಮೇಕಿಂದ ನೋಡ್ಕೊಳ್ಳೋಣ. ಏನೋ ನಿನ್ನ ಕರ್ಮ. ನಾ ಅಂತ ನೀನು ಹೇಳಿ ಹೋಗು.